ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ. ಇದೇ ಮುಖ್ಯಮಂತ್ರಿಗಳು ಇವತ್ತು ನೀವು ಗ್ಯಾರಂಟಿ ನೆಪದಲ್ಲಿ ಇವತ್ತು ಗ್ಯಾರಂಟಿಗೆ ನಿಮ್ಮ ಆರ್ಥಿಕ ಇಲಾಖೆಯ ಪರಿಸ್ಥಿತಿ ಏನು ಅಂತೇಳಿ ಅದನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳೋ ಸಲುವಾಗಿ ಇವತ್ತು ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರದಲ್ಲಿ ಹಣ ಇಲ್ಲ. ಭಾಳ ಹೀನಾಯಂತ ಆಡಳಿತ ಇದು. ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಏರಿಸ್ಕೊಂಡು ಬಡ ಜನರಿಗೆ ಭಾಳ ಕಷ್ಟ ಕೊಡ್ತಾ ಇದ್ದಾರೆ. ಈ ಸರ್ಕಾರನ ಫಸ್ಟ್ ಕಿತ್ತೊಗೆಯಬೇಕು. ನಾವೇನಿವತ್ತು JDS ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವೋ ಇನ್ನು 2-3 ದಿನದೊಳಗಡೆ ಈ ಡೀಸೆಲ್ ದರ ಮತ್ತು ಪೆಟ್ರೋಲ್ ದರನ ಇಳಿಸದೇ ಇದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು JDS ಪಕ್ಷ ಮತ್ತು BJPಯಿಂದ ಮಾಡ್ತೀವಿ. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ನಡೆದಂತೆ ನುಡಿದೋ ಅಂತ ಹೇಳ್ಕೊಂಡು ಬರೋ ಬೆಲೆಗಳನ್ನು ಜಾಸ್ತಿ ಮಾಡಿಕೊಂಡು ಇವತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರೆ ಬೇರೆ ದಿನಸಿಗಳು ಮತ್ತು ದಿನಬಳಕೆಯ ವಸ್ತುಗಳ ಬೆಲೆ ಎಲ್ಲಿ ಹೋಗುತ್ತೆ ಅಂತ ಅವರಿಗೆ ಗಮನದಲ್ಲಿದೆಯಾ? ಇವರೊಂದು ಸರ್ಕಾರ ನಡೆಸ್ತಾ ಇದ್ದಾರಾ? ಇವರು 2 ಸತಿ ಮುಖ್ಯಮಂತ್ರಿ ಆಗಿದ್ದೀವಿ ಅಂತ ಹೇಳ್ಕೊತಾರೆ ಸಿದ್ದರಾಮಯ್ಯ. ಏನು ನಡೆಸ್ತಾ ಇದ್ದಾರೆ ಅವರು ಸರ್ಕಾರನ? ಜನದ ಕಷ್ಟ ಗೊತ್ತಾಯಿದೆ ಅವ್ರಿಗೆ. ಹಗಲು ರಾತ್ರಿ ಹೊಟ್ಟೆಗಿಲ್ದಲೇ ಪರದಾಡೋಂಥ ಜನ ಇದ್ದಾರೆ. ಫ್ರೀ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನು ಮಾಡ್ಕೊಂಡು ತಿನ್ನೋದಕ್ಕೆ ಇವ್ರು ಬಂದು ಹಚ್ಕೊಡ್ತಾರಾ? ಗ್ಯಾಸ್ ರೇಟ್ ಜಾಸ್ತಿ ಆಗುತ್ತೆ, ದಿನ ಬಳಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ಮನೆ ಕಟ್ಟೋರಿಗೆ ಕಂಬಿ ಸಿಮೆಂಟ್ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಂಥ ಪರಿಸ್ಥಿತಿ ಇರಬೇಕಾದ್ರೆ ತೈಲದ ಬೆಲೆ ಜಾಸ್ತಿ ಮಾಡ್ಕೊಂಡು ಕೂತಿದ್ದಾರಲ್ಲ, ಇವ್ರಿಗೇನಾದರೂ ಒಂದು ಚೂರಾದರೂ ಮಾನ ಮರ್ಯಾದೆ ಇದ್ದರೆ ಮೊದಲು ರಾಜೀನಾಮೆ ಕೊಟ್ಟು ಈ ದೇಶದಿಂದ ತೊಲಗಲಿ. ಇವರು ನಡೆಸೋರಾದ್ರು ನಡೆಸ್ತಾರೆ. BJP ಸರ್ಕಾರ ಸರಿ ಇಲ್ಲ, JDS ಸರ್ಕಾರ ಸರಿ ಇಲ್ಲ ಅಂತ ಹೇಳ್ಕೊಂಬಂದವರು ಇವತ್ತು ಕೆಟ್ಟ ಮನೋಭಾವ ಇಟ್ಕೊಂಡು ಇವತ್ತು ಡೀಸೆಲ್ಲು ಪೆಟ್ರೋಲ್ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ನಮ್ಮ JDS ಪಕ್ಷದಿಂದ ನಾವು ಉಗ್ರ ಹೋರಾಟ ಮಾಡಿ ಖಂಡಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ.